ಮೈಸೂರು ಸ್ಯಾಂಡಲ್ ಸೋಪಿನ ಪ್ರಚಾರಕ್ಕೆ ನಮ್ಮ ಕನ್ನಡದ ಒಬ್ಬ ನಟಿನೂ ಕೂಡ ಸಿಗಲ್ಲ. ಹಾಯ್ ನಮಸ್ತೆ, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲೇ ಸ್ಥಾಪಿತವಾದಂತಹ ಮೈಸೂರು ಸ್ಯಾಂಡಲ್ ಸೋಪು ಆ ಕಂಪನಿ ರಾಯಭಾರಿಯಾಗಿ ತಮನ್ನಾ ಭಾಟಿ ಬಾಲಿವುಡ್ ಆಕ್ಟರ್ನ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಆಗಿರೋ ವಿಚಾರ ಯಾವಾಗ ಹೊರಗೆ ಬಿತ್ತೋ ಆವಾಗಿಂದ ಕನ್ನಡದ ನಟ ನಟಿಯರು ಇದರ ವಿರುದ್ಧ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಈ ಸ್ಟೇಟ್ಮೆಂಟ್ ನ ಕೊಟ್ಟವರು ಕಾರುಣ್ಯ ರಾಮ್ ಅವರು. ಅಫ್ಕೋರ್ಸ್ ಅವರು ಕೇಳಿರುವಂತ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಕರ್ನಾಟಕದಲ್ಲೇ ಸ್ಥಾಪಿತವಾಗಿರುವಂತಹ ಕಂಪ್ನಿಗೆ ಬೇರೆ ಇಂಡಸ್ಟ್ರಿಯವರು ಯಾಕೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ತಗೊಳ್ಳಲ್ಲ? ಈ ಒಂದು ವಿಚಾರವಾಗಿ ನಟಿ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸಾಬೂನು ಹಚ್ಚಿದ್ರೆ ಬೆಳಗಾಗಲ್ಲ, ಜನರ ಟ್ಯಾಕ್ಸ್ ಅನ್ನ ಹಾಳು ಮಾಡಬೇಡಿ ಅಂತ ವ್ಯಂಗ್ಯವಾದ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕನ್ನಡಿಗರ ಹೆಮ್ಮೆ ಉತ್ಪನ್ನಕ್ಕೆ ಬೇರೆ ಇಂಡಸ್ಟ್ರಿಯವರು ರಾಯಭಾರಿಯಾಗಿ ಮಾಡಿದ್ದಕ್ಕೆ ನಟಿ ಕಾರುಣ್ಯ ರಾಮ್ ಅವರು ಕರ್ನಾಟಕದ ಉತ್ಪನ್ನಕ್ಕೆ ಕನ್ನಡಿಗರಿಗೆ ಅವಕಾಶ ಕೊಡದೇ ಇದ್ರೆ, ಕನ್ನಡಿಗೆ ಆದ್ಯತೆಯನ್ನ ಕೊಡದೇ ಇದ್ರೆ ಎಷ್ಟರ ಮಟ್ಟಿಗೆ ಸರಿ ಅದು? ಯಾಕೆ ಇಲ್ಲಿ ಅಂತ ನಟ ನಟರಿಲ್ವಾ ಅಂತ ಕೇಳಿದ್ದಾರೆ. ಮತ್ತೆ ಈ ಒಂದು ರಾಯಭಾರಿ ಆಗಿರುವ ತಮನ್ನಾ ಭಾಟಿ ಅವರಿಗೆ 6.20 ಕೋಟಿ ರೂಪಾಯಿ ಕೊಡಬೇಕು. ಮುಂದುವರೆದು ಹೇಳ್ತಾರೆ, ನಾವು ದಶಕಗಳಿಂದ ಮೈಸೂರು ಸ್ಯಾಂಡಲ್ ಸೋಪನ್ನ ಬಳಸ್ತಾ ಇದ್ದೇವೆ, ಅವಾಗ ಮಾತ್ರ ಈ ರೀತಿಯ ಪ್ರಚಾರಕ್ಕೆ ಯಾರನ್ನೂ ರಾಯಭಾರಿಯಾಗಿ ಮಾಡಿರಲಿಲ್ಲ. ಈಗ ಯಾಕೆ? ಈ ಹಿಂದೆ ನಂದಿನಿ ಹಾಲಿನ ಉತ್ಪನ್ನಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಉಚಿತವಾಗಿ ರಾಯಭಾರಿ ಆಗಿದ್ರು. ಅಂಡ್ ಆ ಒಂದು ಇವೆಂಟ್ಗೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ, ಯಾವುದೇ ಅಪೇಕ್ಷೆ ಇಲ್ಲದೆ ಆ ಒಂದು ಇವೆಂಟ್ಗೆ ಎಲ್ಲರೂ ಭಾಗಿಯಾಗಿದ್ದೇವೆ. ಆದರೆ ಗೊತ್ತಿಲ್ಲ ಈಗ ಸರ್ಕಾರ ಈ ರೀತಿಯಾಗಿ ಯಾಕೆ ಮಾಡ್ತಿದೆ ಅಂತ ಅವರು ಕೇಳಿದ್ದಾರೆ. ಅಂಡ್ ತಮನ್ನಾ ಭಾಟಿ ಅವರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಅವರು ಕೂಡ ಮರು ಉತ್ತರವನ್ನ ಕೊಟ್ಟಿದ್ದಾರೆ. ಅವರ ಉದ್ದೇಶ ಏನಂದ್ರೆ, ಕರ್ನಾಟಕದ ಈ ಒಂದು ಉತ್ಪನ್ನ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಲುಪಲಿ ಅಂತ. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ನಾವು ಕನ್ನಡದ ನಟ ನಟರನ್ನ ಬಹಳಷ್ಟು ಪ್ರಯತ್ನ ಪಟ್ಟೆವು, ಆದರೆ ಅವ್ರು ಬ್ಯುಸಿ ಇರುವ ಕಾರಣ ಅವರು ನಮಗೆ ಸಿಗಲಿಲ್ಲ, ಅದಕ್ಕೆ ನಾವು ಈ ರೀತಿಯಾದ ಯೋಜನೆಯನ್ನು ಮಾಡಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ ಆಯ್ಕೆ ಕಮಿಟಿ. ಅವಾಗ ಆಯ್ಕೆ ಕಮಿಟಿ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿತ್ತು. ಆವಾಗ ಕಾರುಣ್ಯ ರಾಮ್ ಅವರು ಅವರಿಗೆ ಮತ್ತೊಂದು ಉದಾಹರಣೆ ಮುಖ ಈ ರೀತಿಯಾಗಿ ಹೇಳ್ತಾರೆ. ಹಾಗಾದ್ರೆ ಇದನ್ನೇ ಮಾನದಂಡವಾಗಿ ಇಟ್ಕೊಂಡು ನೋಡೋದಾದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ತಮನ್ನಾ ಭಾಟಿ ಅವರಿಗಿಂತ ಹೆಚ್ಚು ಜನಪ್ರಿಯ ಒಬ್ಬ ನಟ ಇದ್ದಾನೆ, ಆದ್ರೆ ಅವನಿಗೆ ಫಾಲೋವರ್ಸ್ ಕಡಿಮೆ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಕಡಿಮೆ ಇದ್ದಾರೆ. ಅವರ ಹೆಸರು ಬಂದು ಟಾಮ್ ಕ್ರೂಸ್ ಅಂತ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಅತ್ಯುತ್ತಮ ನಟ, ಹಾಲಿವುಡ್ ನಟ. ಅಂಡ್ ಇವರ ಜನಪ್ರಿಯತೆ ಬಗ್ಗೆ ಎಲ್ಲರಿಗೂ ಬಿಡಿಸಿ ಹೇಳ್ಬೇಕಂತ ಅವಶ್ಯಕತೆ ಇರೋದಿಲ್ಲ. ಬರೀ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದ ಮಾತ್ರಕ್ಕೆ ಅವರೇ ಶ್ರೇಷ್ಠರು, ಅವರೇ ಇದಕ್ಕೆ ಹಕ್ಕದಾರರು ಅನ್ನೋ ತೀರ್ಮಾನಕ್ಕೆ ಬರಬಾರ್ದಲ್ಲ ಅಂತ ಹೇಳ್ತಾರೆ. ಅಲ್ಲ, ನಮ್ ಜನಕ್ಕೆ ಈ ರೀತಿ ಯೋಚನೆ ಯಾಕೆ ಬರ್ತಾವ ಅಂತಾನೆ ಗೊತ್ತಿಲ್ಲ. ಇದೊಂದು ಆಯ್ಕೆ ಕಮಿಟಿ ಏನಿದೆ, ಏನು ಮುಂದಾಲೋಚನೆ ಮಾಡದೆ ನಮ್ ಬ್ರ್ಯಾಂಡು ಇಂಟರ್ನ್ಯಾಷನಲ್ ಲೆವೆಲ್ ತಲುಪಲಿ ಅಂತ ಆಯ್ಕೆ ಮಾಡಿದ್ದಾರೆ. ಓಕೆ, ಒಂದು ಒಳ್ಳೆ ಉದ್ದೇಶನೇ, ಆದರೆ ಅದೇ ಅವಕಾಶವನ್ನು ನಮ್ಮ ಕನ್ನಡಿಗರಿಗೆ ಕೊಡ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ ಬಹಳಷ್ಟು ಕನ್ನಡ ಪರ ಹೋರಾಟಗಾರರಿಗೆ ಇದು ಅಸಹನೀಯವಾದಂತ ವಿಷಯ. ನಮ್ಮ ಕರ್ನಾಟಕದಲ್ಲೇ ಬಹಳಷ್ಟು ನಟಿಯರು ಇರುವಾಗ ಇಂತಹ ಪ್ರಶ್ನೆಗಳು, ಇಂತಹ ಆಲೋಚನೆಗಳು ಯಾಕೆ ಬರ್ತಾವೆ ನನಗೆ ಗೊತ್ತಾಗ್ತಿಲ್ಲ. ಬಹಳಷ್ಟು ಆಕ್ರೋಶಗಳು ಎದುರಾಗ್ತಿವೆ, ಬಟ್ ಇದಕ್ಕೆ ಸರ್ಕಾರ ಯಾವುದೇ ಗಮನ ಕೊಡ್ತಿಲ್ಲ. ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಮ್ಮ ಮೈಸೂರು ಸ್ಯಾಂಡಲ್ ಸೋಪನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬ್ರ್ಯಾಂಡ್ ಆಗಿ ಮಾಡ್ಬೇಕಂತ ಒಂದು ಆಸೆ ಇತ್ತು. ಒಂದು ಉದ್ದೇಶಕ್ಕೆ ನಾವು ಕೈರಾ ಅಡ್ವಾಣಿ, ರಶ್ಮಿಕಾ ಮಂದಣ್ಣ, ಪೂಜಾ ಹೆಗಡೆ, ಶ್ರೀಲೀಲಾ ಅವರಿಗೆ ಅಪ್ರೋಚ್ ಮಾಡಿದ್ದೇವೆ. ಆದ್ರೆ ಅವರ ಕಮಿಟ್ಮೆಂಟ್ ಇರೋದ್ರಿಂದ ಅವ್ರು ಬರಕ್ ಆಗ್ಲಿಲ್ಲ, ಅವ್ರು ನಮ್ಗೆ ಸಿಗ್ಲಿಲ್ಲ, ಅದಕ್ಕೆ ನಾವು ತಮನ್ನಾ ಭಾಟಿ ಅವ್ರನ್ನ ಅಪ್ರೋಚ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನೋಡೋಣ ಇದು ಮುಂದೆ ಯಾವ ರೀತಿಯಾಗಿ ನಿರ್ಧಾರ ತಗೊಂತಾರ ಗೌರ್ಮೆಂಟ್ ಅಂತ.